ಕೆಲಸ ಮಾಡ್ರಿ ಕೆಲಸ ಮಾಡ್ರಿ ಆಯ್ತು ಅವ್ನು ಕರ್ಕೊಂಡು ಹಾಕ್ತಾರೆ ಇದನ್ನು ಬದಲಿ ಮಾಡ್ಕೊಂಡ್ಬಿಡ ಹಿಂಗೆ ಬರ್ತಾ ಬರೋ ಪದ್ಧತಿ ಪ್ಯಾಂಟ್ ಕೊಡ್ಸಲ್ಲ ಅದ್ರಾಗ ಪ್ಯಾಂಟ್ ಹಾಕೊಂಡ್ ಬರ್ತಾರ ಬರ್ಲಿ ಗುಂಡೆ ಹಾಕೋ ಮೊದಲು ಗುಂಡೆ ಹಾಕೋ ಮೊದಲು ಅವ್ನು ಬೇಡ ನಾ ಕರ್ಕೊಂಡ್ ಬಂದಿಲ್ಲ ಅವನ ನಾ ಕರ್ಕೊಂಡ್ ಬಂದಿಲ್ಲ ನಾ ಕರ್ಕೊಂಡ್ ಬಂದಿಲ್ಲ ನಾ ಕರ್ಕೊಂಡ್ ಬಂದಿಲ್ಲ ನಾ ಕರ್ಕೊಂಡ್ ಬಂದಿಲ್ಲ ಬಾರಿ ನಮ್ಮ ಊರು ಬಂದ ನಮಗ್ ಕಳೆ ಐತಿ ಇಲ್ಲ ಒಂದ್ ಸ್ವಲ್ಪ ಯಾರು ಮಾತಾಡ್ರಿ ದಯವಿಟ್ಟು ನಿಮ್ ಊರ್ ಬಂದಾಗ ಕಳೆ ಐತಿ ನೀವು ಮಾಡತ್ತಾರೆ ಬಾಳ ಅಪ್ರಿಷಿಯೇಟ್ ಸದಸ್ಯರಿ ನೀವು ಅದಿರಿ ಇಲ್ಲಿ ಪಿಡಿಒ ಅಣ್ಣ ಊರಿಗೆ ಬರ್ರಿ ರೋಡಿಗಿಲ್ರಿ ರೋಡಿಗಿಲ್ರಿ ಇಲ್ಲಿ ಹೋದ ಈಗ ರೋಡ್ ಕೊಟ್ಟ ಕೇಳೋದು ಮೊನ್ನೆ ತಪ್ಪಾಗತ್ತೀವಿ ಮಂದಿ ಕೇಳೋದು ಕುಡಿದು ಬರಬಾರ್ದ ವಿಡಿಯೋ ಮಾಡ್ಕೊಂಡು ನನಗೆ ಕೊಡ್ಗಾರ ಹೇಳ್ತೀರಿ ಆಫೀಸಲ್ಲಿ ದಾರು ಕುಡಿದು ಬರಬಾರ್ದ ದಾರು ಕುಡಿದು ಬಂದು ನೀನು ಬಂದ ಆಫೀಸಲ್ಲಿ ತನಿಖೆ ಮಾಡೋದು ತಪ್ಪ ಏನ ನಿನ್ನಾಗ ನಾನು ಮೆಂಬರ್ ನಿನ್ನಾಗ ನಾನು ಅದ್ರ ದಾರು ಕುಡಿದು ಬರಬಾರ್ದು ಕೇಳ ಇದು ಕೇಳಿ ಸರ್ ಈಗ ನಾವು ನಮಗೆ ಸಾರ್ವಜನಿಕರೇ ನಾವೇನ್ ಮೆಂಬರ್ ಅಲ್ಲ ಇದು ಕೇಳಿ ನಾನು ನೀವು ಕೇಳಿದ್ ನಾವು ಉತ್ತರ ಕೊಡ್ತೀನಿ ಕೇಳಿ ಈಗ 1.5 ವರ್ಷದಿಂದ ರೋಡ್ ಕೊಟ್ಟ ಕಂಬಿದ್ದಿದ್ದಲ್ಲ ಕಂಬ ಉಗ್ಸಿದ್ವಿ ಕೇವಿಗೊಂದು ಅರ್ಜಿ ಕೊಟ್ಟ ಹೌದ್ರಿ ಲಾಟ್ನಾಗನ ನೀರಿನ ಸಮಸ್ಯೆ ಇಲ್ಲಿದೆ ಅಲ್ಲಿ ಹೋಗಿತ್ತ ಅಲ್ಲೇ ಒಂದು ಬೋರ್ ಹೊಡ್ಸಿದ್ವಿ ಜೇಜಂ ಅಲ್ಲಿ ಈಗಲ್ಲ ಬೋರ್ ಹೊಡ್ಸ್ಯಾರ ನಮ್ಮ ಉಪಾಧ್ಯಕ್ಷ ಇದ್ರು ನಮ್ಮ ಅಧ್ಯಕ್ಷ ಎಲ್ಲ ಬೋರ್ ಹೊಡ್ಸ್ಯಾರ ಆಮೇಲೆ ಈಗ ರಮೇಶ್ ಆಗೈತ ಸಿಸಿ ಇಲ್ಲ ಒಪ್ಕೊಂಡು ಇದು ಆದಿಲ್ಲ ಅಂತ ಹೇಳಿ ಅದಕ್ಕಿಂತ ಮೊದಲು ಸಿಸಿ ಮಾಡಿದ್ವಿ ಪ್ಲಾಟ್ನ್ಯಾಗ ಕೆಲಸ ನಡ್ಯಾಕಿದ್ದಿಲ್ಲ ಈಗ ಹೋಗಿ ನೋಡ್ರಿ ಅಲ್ಲಿ ಬೇಕಾದ್ರೆ ಈಗ ಹೆಂಗ್ ಮಾಡ್ತೀವಿ ವಿಡಿಯೋ ಮಾಡ್ತಾರೆ ನಾವು ಒಂದು ವಿಡಿಯೋ ಮಾಡಿ ಬೇಕಾದ್ರೆ ಹಾಕ್ತಿವಿ ಎಲ್ಲಾ ಕಡೆ ಸಿಸಿ ಮಾಡಿದೀವಿ ಎಲ್ಲಾ ಕಡೆ ಜೆಜೆಸ್ ಮೊದಲು ಪ್ಲಾಟ್ ಸರ್ವೆ ಮಾಡಿದ್ವಿ ಪ್ಲಾಟ್ ಗುಡ್ಡ ಯಾಕೆ ಮಾಡಿದ್ವಿ ಅಂದ್ರ ಅಲ್ಲಿ ಪ್ಲಾಟ್ನಾಗ ನೀರಿನ ಸಮಸ್ಯೆ ಐತಿ ಊರಾಗ ಚಲೋ ಐತಿ ಮೊದಲು ಅಲ್ಲಿ ಮುಗಿಸ್ಕೊಂಡ್ ಬಂದ್ ಗುಡ್ಡ ಪ್ಲಾಟ್ ಮುಗಿಸಿ ಊರಾಗ ಮಾಡ್ಸಿದ್ವಿ ಈಗ ಮುಗ್ದವ್ ನಮ್ಮ ಊರ ಏನ ಜೆಜೆಸ್ಗೆ ಈ ಕಂಬ ಹಾಕಿದ್ವಿ ಅಲ್ಲಿ ಒಂದು ಹಸಿ ಕೊಟ್ಟಿದ್ವಿ ಅದಕ್ಕೆ ಬಲ್ಬ್ ಹಾಕಿ ವ್ಯವಸ್ಥೆ ಮಾಡಿದ್ವಿ ಆಮೇಲೆ ಈಗ ನೋಡಿ ನಮಗ ಪಂಚಾಯತಿ ಅಂದ್ರೆ ಇವ್ರ ಅನುದಾನ ಬಂದಾಗ ಮಾಡ್ಬೇಕು ಈಗ ಅನುದಾನ ಮುಂದ್ ಬರ್ತೈತಿ ಅಂದ್ರೆ ಲಿಸ್ಟ್ ಮಾಡಿದ್ವಿ ಲಿಸ್ಟ್ ನೋಡ್ರಿ ಇವತ್ತು ಈಗ ಬಂದ ಜಸ್ಟ್ ನೀವು
ರಮೇಶ್ ನಿನಗೆ ಹೇಳ್ತಿ ಕೇಳು ಫಸ್ಟ್ನೇ ಪಾರ್ಟ್ ನೀ ಒಟ್ಟು ದಾರು ಕೊಡುದು ಪಂಚಾಯತಿ ಕಾಲ ತಲೆ ಈಗ ಒಟ್ಟ ಮಾತಾಡ್ಬೇಡಿ ಈ ದುನಿಯಾ ಇರ್ಲದ ದಾರು ಕೊಡುದು ಪಂಚಾಯತಿ ಕಾಲ ಇದೊಮ್ಮೆ ನಿನಗೆ ಹೇಳ್ತಾನ ನೀನೆಲ್ಲ ವೈಯಕ್ತಿಕ ಏನಿಲ್ಲ ನೀ ತಲೆ ಆಡುವ ನಮ್ದು ಅವ್ರು ಏನ್ ಹಾಕ್ಯಾರ ಅವ್ರು ಓದ್ತಾರೆ ಆಸಂಗಿ ಗ್ರಾಮದ ರಾಮಪ್ಪ ಸಿರಟ್ಟಿ ಜಮೀನಿನಿಂದ ಪಟವರ್ಧನ ಜಮೀನಿನವರೆಗೆ ಚರಂಡಿ ನಿರ್ಮಾಣ. ಆಸಂಗಿ ಗ್ರಾಮದ ಗುಡ್ಡದ ಏರಿಯಾಕ್ಕೆ ಹೋಗುವ ಅಗಸಿ ರಸ್ತೆಯಿಂದ ಭಜಂತ್ರಿ ಓಣಿಯ ನೂಲಿ ಚಂದೈ ಸರ್ಕಲ್ ವರೆಗೆ ಸಿಸಿ ಚರಂಡಿ ನಿರ್ಮಾಣ. ಆಸಂಗಿ ಗ್ರಾಮದ ಪರಮಾನಂದ ಮಗದುಂಬ ಮನೆಯಿಂದ ಪಜಾಪಪ್ಪ ಸನ್ನಕ್ಕಿಯವರ ಮನೆ ಹತ್ತಿರದ ಹೆಣ್ಣು ಮಕ್ಕಳ ಶೌಚಾಲಯದವರೆಗೆ ಸಿಸಿ ಚರಂಡಿ ನಿರ್ಮಾಣ. ಆಸಂಗಿ ಗ್ರಾಮದ ಆಶ್ರಯ ಕಾಲನಿಯ ರಸ್ತೆಯಿಂದ ಮದರಮಟ್ಟಿ ಹಳ್ಳದವರೆಗೆ ಸಿಸಿ ರಸ್ತೆ ನಿರ್ಮಾಣ. ಆಸಂಗಿ ಗ್ರಾಮದ ಬಸಪ್ಪ ದುಡ್ಡಾಳ್ ಮನೆಯಿಂದ ಸಂಕ್ರಾಂತಿ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ. ಆಸಂಗಿ ಗ್ರಾಮದ ಡೆಂಪೋ ಡೇರಿ ರಸ್ತೆಯಿಂದ ಸಂಕನವರ ಜಮೀನಿನವರೆಗೆ ಸಿಸಿ ರಸ್ತೆ ನಿರ್ಮಾಣ. ಆಸಂಗಿ ಗ್ರಾಮದ ಶಿವಾನಂದ ಕಾಂಬಳೆ ಮನೆಯಿಂದ ಮಾರುತಿ ಕಾಂಬಳೆ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ. ಆಸಂಗಿ ಗ್ರಾಮದ ಶೆಟ್ಟಪ್ಪ ದನಪಾಲ್ ಸಿಂಗಿಯವರ ಮನೆಯಿಂದ ಸಾಗರ್ ಕಾಂಬಳೆ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ. ಆಸಂಗಿ ಗ್ರಾಮದ ಶೇಖರ್ ಹರ್ಜಿ ಮನೆಯಿಂದ ಕಾಡಪ್ಪ ಚಲವಾದಿ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ. ಆಸಂಗಿ ಗ್ರಾಮದ ಆಶ್ರಯ ಕಾಲನಿಯ ಅಂಬೇಡ್ಕರ್ ಭವನದಿಂದ ಬಸವರಾಜ್ ಸಿರ್ಗೂರ್ ಮನೆಯವರೆಗೆ ಚರಂಡಿ ನಿರ್ಮಾಣ. ಆಸಂಗಿ ಗ್ರಾಮದ ಹಿಂದೂ ಸಮಾಜ ರುದ್ರಭೂಮಿಯಲ್ಲಿ ಇಂಟರ್ಲಾಕ್ ಅಳವಡಿಸುವುದು. ಆಸಂಗಿ ಗ್ರಾಮದ ಡೆಂಪೋ ಡೇರಿ ಮೀನರ ಡಾಂಬರ್ ರಸ್ತೆಯಿಂದ ಬಳಸಿ ಹುಂಚಿ ಗಿಡದವರೆಗೆ ರಸ್ತೆ ನಿರ್ಮಾಣ ಸಿಸಿ ರಸ್ತೆ. ಆಮೇಲೆ ಆಸಂಗಿ ಗ್ರಾಮದ ಗಣಪತಿ ಸಿರ್ಗೂರ್ ಮನೆಯಿಂದ ಜಿಡ್ಡಿಯವರೆಗೆ ಸಿಸಿ ರಸ್ತೆ ನಿರ್ಮಾಣ. ವಿಠಲ್ ಸಿಂಧಿ ಮನೆಯಿಂದ ಚಂದ್ರಕಾಂತ್ ಸಿಂಧಿ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ. ಆಸಂಗಿ ಗ್ರಾಮದ ರಾಚೋಟೇಶ್ವರ ಗುಡಿಯಿಂದ ಸನ್ನಕ್ಕಿ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ. ಆಸಂಗಿ ಗ್ರಾಮದ ಆಶ್ರಯ ಕಾಲನಿಯ ಶ್ರೀ ಬಸವೇಶ್ವರ ಗುಡಿಯಿಂದ ಹಿಂದಿನಿಂದ ಬಸವರಾಜ್ ಸಿರ್ಗೂರ್ ಮನೆಯವರೆಗೆ ಚರಂಡಿ ನಿರ್ಮಾಣ. ಆಸಂಗಿ ಗ್ರಾಮದ ಗೋಪಾಳ್ ಗಾಯಕ್ವಾಡ್ ಇವರ ದಡ್ಡಿಯಿಂದ ಚಂದ್ರವತಾಯಿ ಗುಡಿವರೆಗೆ ಸಿಸಿ ರಸ್ತೆ ಅಲ್ಲೇ ಪ್ಲಾಟ್ ಇಲ್ಲ ಒಂದೇದ ನೀವೇನು ಅರ್ಜಿ ಹಾಕಿಲ್ಲ ಬಹಳ ಖುಷಿ ಆಯ್ತು. ಒಡದ್ ಹೇಳ್ತಂದ್ರೆ ನಿಜವಾಗ್ಲೂ ಖುಷಿ ಆತ್ರಿ. ಎಲ್ಲ ನಾವು ನೋಡಿ ಖುಷಿ ಏನು ಸೌಲಭ್ಯ ಬೇಕು ನೀವು ಕರೆಕ್ಟ್ ಆಗಿ ಹೇಳ್ರಿ. ಅದನ್ನ ಹೇಳ್ತ ನೋಡ್ರಿ. ನಾ ಇಟ್ಟ ಕೇಳ್ತ ನನಗ್ ಮಾತಾಡಕ ಬಿಟ್ಟಿಲ್ಲ ಅಣ್ಣ ನೋಡಿ. ಈಗೂ ಮಾತಾಡಕ್ ಬಿಡುವಾರಿ. ಈಗೂ ಮಾತಾಡಕ್ ಬಿಡುವಾರಿ. ಮಾತಾಡಕ್ ಬಿಡುವಾರ. ಚಾಲ ಚಾಲ ನೀವ್ ಹೇಳ್ರಿ. ಈಗ ನನಗ್ ಸಮಸ್ಯೆ ಹೇಳತ್ತೇನ್ರಿ. ನಾ ಪ್ಲಾಟ್ ನಾವ್ಲರಿ ನನಗ್ ಸಮಸ್ಯೆ ಇದ್ದಿದೆ ಅದ ಕೇಳತ್ತೇನ್ರಿ. ನಾ ಏನ್ ಹೇಳ್ತೀನಿ ಇಟ್ಟೋತನ ಏನ್ ಬತ್ರಿ ಇದ ಅಲ್ಲಿ ಹಿಡ್ದ ನಿಮ್ ಸಂತಾನ ನಿಮ್ ಹೊಲದಿಂದ ಇದ ಡೇರಿ ರೋಡ್ ಅದ ಕಾಂಕ್ರೀಟ್ ಮಾಡ್ತನಂದ್ರಿ. ಇತ್ತಾಗಿದ್ದ ಇದರಿಂದ ಯಾವ್ದ ಹುಂಚಿನ ಗಿಡದಿಂದ ಇತ್ತಾಗೂ ಡಾಂಬರ್ ಮಾಡ್ತಂದ್ರಿ. ಆಮೇಲೆ ಇದೈತಿ ಗೊತ್ತ ಅಂಬೇಡ್ಕರ್ ಸರ್ಕಲ್ ರೀ. ಪ್ಲಾಟ್ ಅಂಬೇಡ್ಕರ್ ಸರ್ಕಲ್ ಇಂದ ತಳಗ ಅಲ್ಲಿ ಅದನ್ನು ಡಾಂಬರ್ ಮಾಡ್ತಂದ್ರಿ. ನಾ ಏನ್ ಕೇಳತ್ತೀನಿ ಗೊತ್ತೇನ್ರಣ, ನಮಗಿದ ಊರ ನಿಂತ್ರ ಇದ್ದ ಹೆಣ್ಮಕ್ಳು ನಡ್ಕೋತ್ ಬರ್ತಾರ ಗೊತ್ತೇನ್ರಿ. ಇದಕ್ಕ ವಿದ್ಯುತ್ ಸಂಪರ್ಕ ಎಲ್ಲ ಐತಿ. ಕಂಬಗಳದಾರ ಅದಕ್ಕೆ ಲೈಟ್ಗಳು ಇಲ್ರಿ. ನಾ ಏನ್ ಹೇಳ್ತೇನ್ರಿ ನೀವ್ ಹೇಳಿ ಗೊತ್ತೇನ ಈ ರೋಡ್ ನಮ್ದು ಹತ್ತಂಕ್ರಿ ಮೇನ್ ರೋಡ್ ಹತ್ತಂಕ್ರಿ. ಈ ರೋಡ್ ನಾಗ ಕಂಬನ ಇಲ್ರಿ. ನೀವ್ ಲೈಟ್ ಎಲ್ಲಿ ಹಾಕ್ತೀರಿ ಅಂತ ನಾ ಕೇಳತ್ತೀನ್ರಿ. ನಾವ್ ಅದಕ್ಕೆ ಉತ್ತರ ಕೊಡ್ತೀವಿ. ಕೊಡ್ರಿ ಒಬ್ರು ಕೊಡ್ರಿ. ಯಾರು ಕೊಡ್ತಾರೆ? ಒಂದ್ ನಿಮಿಷ ಅಣ್ಣ ಒಂದ್ ಸ್ವಲ್ಪ ಮೂಲತಃ ಇವರು ನಮ್ಮ ಊರವ್ರಲ್ಲ ಅಲ್ಲ. ಇಲ್ಲಿ ಬಂದು ಅವ್ರ ಊರ್ನಾಗಿಲ್ಲ. ತಡೀರಿ ಅವ್ರು ಹೇಳ್ತಾರ. ತಡ್ರಿ ನನ್ನ ಸಮಸ್ಯೆನ ಅಲ್ರಿ ಇದು. ನಾನು ಈ ಜಗ ಎಲ್ಲರೂ ಸಮಸ್ಯೆ ಇದು ಸಮಸ್ಯೆ ನಂದಲ್ಲ. ಸಮಸ್ಯೆ ಇದೆ. ರಮೇಶ ನಾ ಹೇಳೋದು ಮುಗಿತಕ್ಕ ತಡಿಯಪ್ಪ ತಡಿಯಪ್ಪ ನೀನ್ 35 ವರ್ಷಗಳಿಂದ ಆಸಂಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಗೆ ಬರುವಂತ ಆಶ್ರಯ ಕಾಲನಿ ಅದು. ಅಲ್ಲಿ ಯಾವುದೇ ಕನಿಷ್ಠ ಸೌಲಭ್ಯಗಳು ಇದ್ದಿದ್ದಿಲ್ಲ. ಮನೆಗಳು ಒಂದು ಬಿಟ್ರೆ ಕರೆಂಟ್ ಇಲ್ಲ, ನೀರಿಲ್ಲ. ಇತ್ತ ಇತ್ತ ನೀ ಬರ್ಬೇಕು ಇತ್ತು. ಆದ್ರೂ ಜನರಿಗೋಸ್ಕರ 35 ವರ್ಷದಿಂದ ನಾನು ಸ್ವಂತ
ತೋಟದಿಂದನ ನೀರು ಎಲ್ಲ ಭಾಳ ಖುಷಿ ಆಯ್ತು. ನನಗ ಅವ್ ಬ್ಯಾಡ. ನಿನಗ್ ಬೇಡ, ನಿನಗ್ ಬೇಕು ಬೇಡ, ನೀ ಹಂಗೆ ಬೇಕಂದ್ರೆ ನೀ ಅದೇನು ಮಾತಾಡ್ಬೇಡ. ನಾನು ವೈಯಕ್ತಿಕ ಅವ್ರು ಸದಸ್ಯ ಹೇಳಕತ್ತೀನಿ. ತಡಿ ಒಂದ್ ಸ್ವಲ್ಪ ತಡಿ, ಅವ್ರು ಮಾತಾಡ್ ತಡಿ. ರಮೇಶ್ ಆವತ್ತಿಂದ ಇವತ್ತಿನವರೆಗೆ ಅವ್ರು ಮಾತಾಡ್ಲಪ್ಪ. ಅಲ್ಲ ಆವತ್ತಿಂದ 30 ವರ್ಷದಿಂದ ಇವತ್ತಿನ ದಿವಸ ಯಾವ ರೀತಿ ಡೆವಲಪ್ಮೆಂಟ್ಸ್ ಆಗ್ಯಾವು ಅಲ್ಲಿ ನೀವು ಸ್ವತಃ ಹೋಗಿ ನೋಡ್ಕೊಂಡ್ ಬಂದಿರಿ. ಅವ್ರು ಏನು ಬೇಕಾಗ್ಯಾವು? ಸ್ಟ್ರೀಟ್ ಲೈನ್ ಬೇಕಾಗಿತ್ತು. ಸ್ಟ್ರೀಟ್ ಲೈನ್ ಅಲ್ಲ, ಸ್ಟ್ರೀಟ್ ಲೈನ್ ಐತಿ. 24/7 ಕರೆಂಟ್ ಐತಿ. ಮುಂದ ಹೈ ಟೆನ್ಷನ್ ವೈರ್ ಬಹಳ ಡೆಲಿಕೇಟೆಡ್. ಯಾವಾಗ ಏನ್ ಹಾಕಿದ್ ಗೊತ್ತಿಲ್ಲ, ಅಲ್ಲಿ ಎಷ್ಟೋ ಜೀವಘಾತ ಸಂಭವ ಐತಿ. ಅದನ್ನು ತನಿಖೆ ಹೊಸ ಮಾಡಿಸಿವಿ. ಈ ಕಡೆ ಇಡ್ಡಿಯಿಂದ ಆಶ್ರಯ ಪ್ಲಾಟ್ ವರೆಗೆ ನಮ್ಮ ಹಾಕ್ಸಿವಿ, ಎಲ್ಲ ಹಾಕ್ಸಿವಿ. ಸ್ವಲ್ಪ ತಡಿಯಪ್ಪ, ಅವ್ರು ಮಾತಾಡ್ಲಿ ಪಾಪ, ಅವ್ರು ಮಾತಾಡ್ಲಿ. ಈ ಕಡೆ ಲೈನ್ ಅವ್ರಿಗೆ ಮೇನ್ ಲೈನ್ ಹಾಕಿ ಲೈಟ್ ಬೇಕಾಗಿ ಮಾತಾಡ್ಲಿ. ಯಾವ್ದೇ ಇರ್ಲಿ ಅದನ್ನ ನಾವು ಹಂತ ಹಂತವಾಗಿ ನಮ್ಮ ಮತ್ತಕ್ಕೆ ಏನು ಇರಂಗಿಲ್ಲ. ಪಂಚಾಯತಿ ವ್ಯಾಪ್ತಿ ಒಳಗ ಅದನ್ನ ನಾವು ಅವರಿಗೆ ಅದನ್ನ ಈಗಾಗಲೇ ಮಾನ್ಯ 30-35 ಕಂಬ ಹತ್ತು ಅದಕ್ಕೆ ವೈರ್ ಹಾಕಿಸಿಂದ ಈಗ ಒಂದು 2-3 ಕೆಲಸ ಕಂಪ್ಲೀಷನ್ ಮಾಡಿದಾರ ಅವ್ರು. ಈಗ ಮನೆ ಟೆಂಡರ್ ಆಗಿತ್ತು ನೋಡಿ, ಯಾರಿಗೋ ಒಬ್ರಿಗೆ ಅವರೆಲ್ಲ ಹಾಕಿ ಕಂಪ್ಲೀಟ್ ಮಾಡಿದಾರ. ಒಂದ್ ಸೈಡ್ ಇನ್ನೊಂದ್ ಸೈಡ್ ಆಗ್ಬೇಕಾಗೈತಿ. ಅದನ್ನ ಮುಂದಿನ ಹಂತದೊಳಗೆ ಅದನ್ನು ನಾವು ನಿಮ್ ಜೋಡ ಮಾತಾಡ್ತಾರೆ. ಅದನ್ನು ಮಾಡಿಕೊಡ್ತೀವಿ. ಬೇಕಾಗಿದ್ದಂತ ಸಮಸ್ಯೆಗಳು ಯಾವಿದ್ರೆ ಹೇಳಿ, ಅದನ್ನು ನಾವು ಯಾವುದೇ ಪರಿಸ್ಥಿತಿ ಒಳಗೆ ಡ್ರಿಂಕ್ಸ್ ಮಾಡಬೇಡಿ. ನೀನು ಮಾತಾಡಿ ಅಂದ್ರೆ ನೀವು ಬಹಳ ಬೇಲಕ್ಕಿ ನಮಗೇನು ಕೊಳೆಬೇಡ. ನಿಮ್ಮ ಮನೆಗೆ ವೈಯಕ್ತಿಕವಾಗಿ ನಾವು ತಂದ್ರೆ ಏನ್ ಬೇಕಾಗಿತ್ತು ನಿಮಗೆ? 30 ವರ್ಷಗಳಿಂದ ಏನ್ ಪರಿಸ್ಥಿತಿ ಇತ್ತು, ಇವತ್ತು ಯಾವ ಪರಿಸ್ಥಿತಿ ಒಳಗೆ ಒಬ್ಬ ಸಿಟಿ ಒಳಗೆ ಶಹರ ಒಳಗೆಲ್ಲ ಅಂತ ಸೌಲಭ್ಯಗಳನ್ನ ನಾವೆಲ್ಲ ಕೊಟ್ಟಿವಿ. 24/7 ನೀರಿಂದು ಸಪ್ಲೈ ಕಂಪ್ಲೀಟ್ ಆಗ್ತಾ ಇದೆ. 24/7 ಕರೆಂಟ್ ಐತಿ. ಯಾಕಂದ್ರೆ ಯಾವುದೇ ಹಳ್ಳಿಗಳ ಕಂಪೇರ್ ಮಾಡಿದ್ರೆ ನಮ್ಮ ಊರಂತ ಊರು ಇನ್ನೊಂದು ಮಾದರಿ ಊರು ಯಾವುದೂ ಇಲ್ಲ. ಈಗಾಗಲೇ ನಾವು ಮೊನ್ನೆ ಲಾಸ್ಟಿಗೆ 2 ವರ್ಷದಿಂದನೂ ನಾವು ಯಾವ್ದಾದ ಅವಾರ್ಡ್ ನಮ್ಮ ಯಾವ ಅವಾರ್ಡ್ ಕೇಳ್ರಿ ಅವ್ರು ಇದ್ದಿದ್ದಲ್ಲ ಮುಂಚೆ ಗಾಂಧಿ ಪುರಸ್ಕಾರ ಅವಾರ್ಡ್ ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗೆ 5 ಲಕ್ಷ ರೂಪಾಯಿ ಅವಾರ್ಡ್ ತಂದಿದ್ದೀವಿ. ಏನ್ ಬೇಕು ನಿಮ್ಗೆ? ಏನ್ ಬೇಕು ಹೇಳಿ. ಅದೇ ಏರಿಯಾದೊಳಗ ಆಶ್ರಯ ಪಂಚಾಯತ್ ಈಗಾಗಲೇ ಒಬ್ಬರ ಮಾಜಿ ಅಧ್ಯಕ್ಷರದಾರ, ಇನ್ನು ನಮ್ಮಂತ ಸಾಕಷ್ಟು ಜನ ಮೆಂಬರ್ ಅದಾರ. ಅದನ್ನ ನೀವು ಕುಂತ ಅರ್ಜಿ ರೂಪದಲ್ಲಿ ಕೊಟ್ರೆ ನಾವು ಮಾಡಕ್ ಸರಿ ಇದೀವಿ. ಇಲ್ಲಿವರೆಗೆ ನಮ್ ಪಿಡಿಒ ಅವರು ನಮ್ಗೆ ಏನ್ ಆಗ್ಬೇಕಾಗಿ ಮುಂದೆ ಆಗ್ಬೇಕಂತ ಬೆಳಿಗ್ಗೆ ಅದೇ ಮಾಡ್ತಾ ಇದ್ದೀವಿ. ಬಹಳ ಖುಷಿ ವಿಚಾರ. ಒಂದ್ ನಿಮಿಷ ನಿಮ್ ಮುಗಿತ್ರೆ ಬಹಳ ಖುಷಿ ವಿಚಾರ ರೀ. ಈಗ PDO ಅದ, PDO ನೀವು ತಾಲೂಕ್ ಪಂಚಾಯತ್ ಕೊಡ್ತೀರಿ, ಆಮೇಲೆ ಜಿಲ್ಲಾ ಪಂಚಾಯತ್ ಕೊಡ್ತೀರಿ. ನಮ್ಮ ಕಡೆಯಿಂದ ನಾನೇ ಇಲ್ಲೇ ಹುಟ್ಟಿದವ್, ನನ್ನ ಕಡೆಯಿಂದ ಏನು ಬೇಕಲ್ಲ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಸರ್ ಅದೇನೈತಿ ನಾವು ಮಾತಾಡುವಂಥ ಕೆಲಸ ಮಾಡ್ತೇವೆ. ಒಂದು ನೀವು ಅಭಿವೃದ್ಧಿ ಮಾಡತ್ತಾರೆ, ನಾವು ಒಪ್ಕೋತು ಇಲ್ಲ ಅಂದಿಲ್ಲ. ನಿಜವಾಗ್ಲೂ ನೋಡಿ, ಸಾರ್ವಜನಿಕರಿಗೆ ಒಂದು ಹಕ್ಕು ಐತಿ ಕೇಳುವಂಥದ್ದು. ಕೇಳಿದಕ್ಕ ನೀವು ಮಾಡ್ಯಾರಿ. ಈ ಪಾಪ ಓದಿ ಹೇಳಿ ಅವ್ರು PDO ಅವರು ನೀವು ಹೇಳಿರಿ, ಅದ್ರ ಬದಲು ಏನು ಸಮಸ್ಯೆ ಇಲ್ಲ. ದಯಮಾಡಿ ಶೀಘ್ರವಾಗಿ ಇರುವಂತ ನೀವು ನಿಮ್ಮ ಊರ ಅಧಿಕಾರ ವ್ಯಾಪ್ತಿ ಇನ್ನೂ ನಮ್ದು ಇನ್ನೂ 4-5 ತಿಂಗಳದ ಕೆಲಸ ಮಾಡಕ್ಕೆ ನಿಜವಾಗ್ಲೂ ಗಾಪ್ರಿ ರಮೇಶನ ನೋಡ್ರಿ ಅಣ್ಣ ಯಾರು ಸ್ವಾರ್ಥವಾಗಿ ಯಾರು ಬಂದಿಲ್ಲ ಅಣ್ಣ, ಯಾರು ವೈಯಕ್ತಿಕ ಬಂದಿಲ್ಲ. ಒಂದು ಸಾರ್ವಜನಿಕ ಚಲೋ ಆಗ್ಬೇಕಂತ ದಯಮಾಡಿ ನಾವು ಈ ಮೀಡಿಯಾ ಮುಖಾಂತರ ಹೇಳ್ತೀವಿ. ಇದ ನಿಮ್ ಮೀಡಿಯಾ ಕರ್ಕೊಂಡ್ ಬರೋದ ಇದ ಒಬ್ಬ ಸಾಮಾನ್ಯ ಒಬ್ಬ ನಾಯಕರಿಗಾಗಿ ತಮಗೆ ಏನೇ ಬೇಕಾದ್ರೂ ಒಂದು ಮೊದಲು ಒಂದು ಕಂಪ್ಲೇಂಟ್ ಮಾಡಿ ಅಥವಾ ಬೇಕಾಗಿದ್ದು ನೋಡ್ರಿ. ಒಂದ್ ಮಾತು ಹೇಳ್ತೇನ್ರಿ, ಇವ್ರಿಗೆ ಸ್ವಯಂ ಘೋಷಿತ ಅರ್ಜಿ ಕೊಡುವಂತ ಅವ್ರ ಕಡೆ ಇರ್ತದೆ, ಅವ್ರು ಕೇಳ್ಬೇಕು. ಸ್ವಯಂ ಘೋಷಿತ ಅರ್ಜಿ ಕೊಡೋದು ಬೇರೆ. PDO ಅವರ ಸ್ವಯಂ ಘೋಷಿತ ಒಂದು ದಾಖಲಾತಿ ಕೊಡ್ಬೇಕನ್ನೋದು ಐತಿಲ್ಲ. ಏನು ಕೊಡ್ಬೇಕೈತ್ರಿ ಸ್ವಯಂ ಘೋಷಿತ? ಅದು ನಿಮ್ಗೆ ಗೊತ್ತೈತಿ ಇಲ್ಲ? ಸ್ವಯಂ ಘೋಷಿತ ಅದು ಗೊತ್ತೈತಿ ಇಲ್ಲ? ಘೋಷಿತ ಅಂದ್ರೆ ನಿಮ್ಮ ಕಡೆ ಇರುವಂಥ ಕೆಲಸಗಾರ ಆಗಿರ್ಬೋದು, ನೀವು ಬರುವಂಥ ಟೈಮು, ನೀವು ಎಲ್ಲಿ ಹೋಗ್ತೀರಿ ಅದ್ರ ಒಂದು ಬುಕ್ ಮೇಂಟೈನ್ ಮಾಡ್ಬೇಕು. ನೀವು ಮಾಡ್ಯಾರಿ, ಅದು ಸ್ವಯಂ ಘೋಷಿತ. ಅದು ಮೊದಲು ಹೇಳ್ರಿ. ಯಾಕಂದ್ರೆ ಸ್ವಯಂ ಘೋಷಿತ ಯಾವುದೇ ಸಾರ್ವಜನಿಕ ಬಂದ್ರು ಒಂದು ಕಂಪ್ಲೇಂಟ್ ಅರ್ಜಿ ಕೊಡೋಕ್ಕಿಂತ ಬಿಫೋರ್ ಒಬ್ಬ ಬಂದು ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣ PDO ದೂರ ಪೆಟ್ಟಿಗೆ ಅದು ಮೊದಲು ಹೇಳ್ತಾರೆ. ಸ್ವಯಂ ಘೋಷಿತ ನಿನ್ ಕೈ ಮುಗಿಲ್ಲ, ಒಂದು ಸ್ವಲ್ಪ ಮಾತಾಡತ್ತಂಗಪ್ಪ. ಸ್ವಯಂ ಘೋಷಿತ ಯಾರೇ ಬರಲಿ, ಯಾರೇ ಸಾರ್ವಜನಿಕ ಬರಲಿ, ಸ್ವಯಂ ಘೋಷಿತ ಮಾಹಿತಿಯನ್ನು ಕೊಡ್ಬೇಕನ್ನೋದು ನಿಮ್ಗೈತಿ. ಅರ್ಜಿ ಕೊಟ್ಟತ್ತ ಏನಿಲ್ಲ, ತೆಲ ಇಟ್ಕೊರಿ. ಅರ್ಜಿ ಕೊಡೋದು ಯಾವಾಗ ರೀ?
ಭಾಳ ರೇರ್ ಆತನ ಅರ್ಜಿ ಕೊಡ್ಬೋದು. ಅದನ್ನ ನಾವ್ ಹೇಳ್ತೀವಿ. ಈಗ ಅವ್ರಿಗೆ ಈಗ ಭಾಳ ಸಮಸ್ಯೆ ಭಾಳ ನಾವು ಹೇಳೋದು ಅದನ್ನ ಇವಾಗ ಒಂದ್ ನಿಮಿಷ ಇವತ್ತ ರಾತ್ರಿ ನೀವ್ ಹೆಂಗ್ ಕೇಳಲ್ಲ ಈಗ ಇದಕ್ಕೆ ಕೇಳಿದಕ್ಕೆ ಯಾರ್ದು ತಕರಾರಿಲ್ಲ. ಓಕೆ. ಹಾ? ಎದಿ ಉಬ್ಬಿಸಿ ಕಣ್ ಕಿಸದ ಕೇಳ ಕಳಿಸ್ತಾನ ಹಾ, ಈಗ ಕಳ್ಸ. ಅದೆಲ್ಲ ಎದಿ ಉಬ್ಬಿಸಿ ನಂದಿ ತತ್ವ ಅದ ನನ್ ನಾವ್ ಮಾತಾಡಿದ ಅದಕ್ಕ. ನಿಂದು ತಪ್ಪಿತ್ತ ನೀನ್ ನಾವ್ ಮಾತಾಡಿದ ಅದಕ್ಕ. ತಪ್ಪಿಕೊಳ್ಳಕ್ಕೆ ಏನ್ ಓದ್- ತಪ್ಪು ಅಣ್ಣ, ಏನ್ ಅಣ್ಣ, ನಡೆದಿಲ್ಲ. ಅಣ್ಣ, ಒಂದ್ ನಿಮಿಷ. ತಪ್ಪಿತ್ತ ಏ, ತಡಿಯಪ್ಪ. ಅಣ್ಣ, ನೀವು ಸದಸ್ಯ ನೀವು ನೋಡಿದ್ರೆ ಮಾಡಾತಾರ ವಿಡಿಯೋ ಮಾಡಾತಾರ. ಇದಪ್ಪ ಇನ್ನೊಂದ್ ಹೇಳ್ತ್ನ. ನನ್ ಮನಿ ಕೇಳ್ತಾನೇನ ನಿನ್ ಮನ್ಯಾಗ ನೀನು ಅಣ್ಣ, ಒಂದೇ ಗಾಡಿ ನಿಮ್ಮ ಸರಿ ತಡ್ರಿ ಒಂದ್ ಸ್ವಲ್ಪ. ನೀ ಕೇಳ ನೀ ನಮ್ಮನ್ನ ಎಲ್ಲಾರು ಕೇಳಿದ್ವಿ ಹಿಂಗ ಆಗೈತಿ ಅಂತ ಹೇಸಿಂದ ಅಂದಿದ್ರ ನಮ್ಮ ಒಂದು ತಪ್ಪ ಉಳ್ಕಿದವ್ರು ಇವ್ರು ಇನ್ನೊಂದು ಹೇಳಿದೇನ ನೀನ್ ಇದು ಪೈಲ ಆದಂತ ವಿಡಿಯೋ ಈಗ ಒಂದು ಇನ್ನೊಂದು ನಿಮ್ಗೆ ಒಳ್ಳೆ ಏ ಬ್ಯಾಡ ಏ ದಪ್ಪ ತಡಿಯೋ ಮರ ಏ ಒಂದ್ ಸ್ವಲ್ಪ ನಾ ಇನ್ನ ಮುಗ್ದಿಲ್ಲ ಏ ತಡ್ರಿ ಅಣ್ಣ ಒಂದ್ ನಿಮಿಷ ಏ ತಡ್ರಿಪ್ಪ ಒಂದ್ ಸ್ವಲ್ಪ ಅಣ್ಣ ಅಲ್ಲ ಸದಸ್ಯ ಇಲ್ಲಿ 3 ಕೆರೆ ಆಗ್ಯಾವ ಬಿಲ್ ತಗೊಂಡಾರ. ಯಾರು ತಗೊಂಡಾರ ಗೊತ್ತಿಲ್ಲ. 3 ಕೆರೆ ಆಗ್ಯಾವ ನಾ ಹಾಕ್ತೇನೆ ಆಲ್ರೆಡಿ ಕಂಪ್ಲೇಂಟ್ ಆಗ್ಯಾವ. ಆ ಕೆರೆಗಳ ನಾವು ಕೆರೆಗಳು ನಮ್ಮ ಪಂಚಾಯತಿ ವ್ಯಾಪ್ತಿಗಳು ಬರುವುದಿಲ್ಲ. ಅದು ಅರಣ್ಯ ಇಲಾಖೆ ಕಂಪ್ಲೇಂಟ್ ಮಾಡಿ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುವುದಿಲ್ಲ. ಅಲ್ಲ ಇವ್ರು ಮಾಡತ್ತಾರ ನಂಗೆ ಗೊತ್ತಿಲ್ಲ. ನಮ್ಮ ಪಂಚಾಯತಿ ವ್ಯಾಪ್ತಿಗಳಿಗೆ ಬರುವುದಿಲ್ಲ. ನೀವು ಎಲ್ಲಾದ್ರೂ ಎನ್ಕ್ವೈರಿ ಮಾಡಿ ನಮಗೂ ಒಂದ್ ಸ್ವಲ್ಪ ಅದರಿಂದ ನಮ್ಗೆ ತಿಳಿಸಿ. ಆಯ್ತು, ಆಯ್ತು. ನಮ್ಮ ನೋಡ್ರಿ, ಪಂಚಾಯತಿ ಒಳಗೆ ಏನ್ ಸಾರ್ವಜನಿಕ ನೋಡ್ರಿ, ನೀವು ಕೂಡ ಸಾರ್ವಜನಿಕ ಸೇವಕರ ನಾವು ಕೂಡ ಅದ ಸರ ಇಲ್ಲಿ ಕೇಳ್ರಿ ಆಗಿಲ್ರಿ. ಮೂರ್ ಕೆರೆ ಇಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿಯೊಳಗ ಒಂದು ಕೆರೆ ನಾವು ₹1 ತೆಗ್ದಿಲ್ಲ. ಅದಕ್ಕೆ ಅಭಿವೃದ್ಧಿ ನಾವು ಮಾಡಿಲ್ಲ, ಏನು ಇಲ್ಲ. ಅದು ಏನೈತಿ ನೀವು ಒಳ್ಳೆ ಕೇಳಿ ನಾವು ಕೇಳ್ತೀವಿ ಭಾಳ ಒಳ್ಳೆ ಹುಷಾರಿ. ನೀವು ಇಲ್ಲ ಅನ್ನತ್ತರಿ ನಾವು ಒಪ್ಕೋತು. ನಾವು ಆಲ್ರೆಡಿ ಕಂಪ್ಲೇಂಟ್ ಆಗ್ಬೇಕು. ನಾವು ಹಾಕಿದ್ವಿ. ಮಾಡ್ರಿ, ನಮಗೂ ಗೊತ್ತಾಗ್ಬೇಕು ನಮ್ಮ ಪಂಚಾಯತಿ ಒಳಗೆ ಎಷ್ಟು ಹಾ ಅದು ನಿಮ್ಗೆ ಯಾಕಂದ್ರೆ ನೀವು ಮೆಂಬರ್ ಇದ್ದವ್ರು ಕೆಲವೊಂದು ಏನೂ ಆಗ್ತಿರ್ತಾವ. ಯಾಕಂದ್ರೆ ಕಂಟಿನ್ಯೂ ಇಲ್ಲಿ ಬಂದು ಕುಡಕ್ ಆಗಿಲ್ಲ. ನಮ್ಮ ಪಂಚಾಯತಿಯಿಂದ ಯಾವ್ದೇ ದುಡ್ಡ ಅನ್ನೋವಾಗ್ಲಿ ಏನೋ ಆಗ್ಲಿ ದುರುಪಯೋಗ ಅಂತ ನಾವು ಕೆರೆ ಇದ್ರಾಗ ಯಾವ್ದು ಆಯ್ತು ಅಲ್ಲಿ ಗುರುಗಳ ನಾವು ಬಂದಾಗ ಅಲ್ಲಿ ಒಂದು ರಿಪೋರ್ಟ್ ಬಂದಾಗ ದಯಮಾಡಿ ನೀವು ಸಪೋರ್ಟ್ ಕೊಡ್ರಿ. ನೀವು ಸಪೋರ್ಟ್ ಕೊಡ್ರಿ. ನೀವು ಬರ್ಬೇಕು, ಇವರು ಬರ್ತಾರೋ ಅಣ್ಣ. ನಿಮ್ಮ ಹೆಸರು ಗೊತ್ತಾಗ್ಲಿ ದಯವಿಟ್ಟು ತಪ್ಪಿದೆ. ರಾಜು ಪಾಟೀಲ್ ಅವರ ಅಣ್ಣಾರ ನೀವು ಬರ್ಬೇಕು ಅಣ್ಣ. ನೀವು ನಾ ಪೈಲ ಸಣ್ಣ ಹಿಡ್ಕೊಂಡು ನೋಡಿ ನನ್ನ ಮುಗಿದು ಹೋಗ್ತೀರಿ. ನಾವೇನು ಅದನ್ನ ಹೇಳಂಗಿಲ್ಲ. ನೀವು ಬರ್ಬೇಕು. ಅಲ್ಲೇ ಹುಟ್ಟಿ ಬೆಳೆದ್ರೆ ಯಾಕೋ ಅವಘಡ ನೀವು ಅದೇ ನಾವು ತೆಗಿತೀವ್ರಿ. ನಾವು ತೆಗಿತು ಏ ತಡಿಯಪ್ಪ ನಾ ತೆಗಿತೀವ್ರಿ ಅದನ್ನ 3 ಏನೈತೆ ಅದನ್ನ ನಾವು ತೆಗಿತು. ಅವಾಗ ನಾ ಬರ್ತೇನ್ರಿ. ಅವಾಗ ಸರ್ಕಾರ ಕೊಡ್ತೀವಿ. ನಾನ್ ಬರ್ತೀನಿ. ಹಿಡಿಲಿಗಪ್ಪಲ ಏನ್ ಹಾಕ್ತಾರ ಹಾಕಲಿ ಅದಕ್ಕೆ ಉತ್ತರ ನಾವು ಕೊಡ್ತೀವಿ. ಕೊಡ್ರಿ ಬೇಕಾದಂಗ ಕೊಡ್ರಿ. ನಮಗ ಸಾಕ್ಷಿ ನೀ ಒಬ್ಬ ಸಾಕು ನಮ್ಗೆ. ನೀವೊಬ್ಬ ಸಾಕು ನೀವು ನಮ್ಮ ಬದಲು ಏನ್ ಹಾಕ್ತಿಲ್ಲ ನಿಮ್ ಬದಲು ಹಾಕಕ್ ನಮಗ್ ಸಾಕಿ. ನೀವೊಬ್ಬ ಸಾಕ್ಷಿ ಸಾಕು ನಮ್ಗೆ. ನೋಡು ರಮೇಶ ನಿಮಗೆ ಏನು ಬೇಕಲ್ಲ ಈಗ ಒಂದು ಇದನ್ನ ನಂದ ವಿಡಿಯೋ ಮಾಡ್ಕೊರಿ ರಮೇಶ್. ದಯವಿಟ್ಟು ನಾನು ವೈಯಕ್ತಿಕ ನಿನ್ಗೆ ಹೇಳ್ತಾನು ಡ್ರಿಂಕ್ಸ್ ಮಾಡಿ ಲಾಸ್ಟ್ ನಾ ಮಾತಾಡೋದು ಎಲ್ಲಿ ವಿಡಿಯೋ ಮಾಡ್ಕೋರಿ ಲೈವ್ ತಗೋರಿ ದುನಿಯಾ ಮಾಡ್ಕೋರಿ. ರಮೇಶ್ ವೈಯಕ್ತಿಕ ಹೇಳ್ತಾನ ಪಂಚಾಯತಿ ಬಿಡ ಅದನ್ನ ನನ್ನ ವೈಯಕ್ತಿಕ ಹೇಳ್ತಾನು ನಿನ್ನ ವೈಯಕ್ತಿಕ ಹೊಡ್ಕೊಂಡ್ತೈತಿ. ಆಮೇಲೆ ಬೇರೆ ಇವ್ರಿಗೆ ಮತ್ತೆ ಇವ್ರು 3 ಮಂದಿ ಬಂದಲ್ಲ ದಯವಿಟ್ಟು ಬರಕ್ ಹೋಗ್ಬೇಡ್ರಿ. ಯಾವ್ದು ಕಚೇರಿ ದಯಮಾಡಿ ಡ್ರಿಂಕ್ಸ್ ಮಾಡ್ಬೇಕು. ಈಗ ದಸರಾ ಒಂದ್ ಸೆಕೆಂಡ್ ಈಗ ಇದ ಒಂದ್ ನಿಮಿಷ ಇದೇ ಮಾತಾಡಿ ವಿಡಿಯೋ ಚಾಲು ಮಾಡ್ತಾರೆ. ಇದೇ ಇವ್ರು ಮಾತಾಡಲ್ಲ. ಈಗ ಬಂದ್ ಬೇರೆ ಮಾತಾಡ್ತಾರೆ. ವಿಡಿಯೋ ಚಾಲು ಮಾಡಿ ನಿಂಬುದು ಇಲ್ಲ ನಮ್ದು ಇಲ್ಲ. ಯಾರ್ದು ಇಲ್ಲ. ಯಾಕಂದ್ರೆ ಒಬ್ಬ ಊರಿನ ಗ್ರಾಮ ಪಂಚಾಯತಿ ಮರ್ಯಾದೆ ಪ್ರಶ್ನೆ ಇರ್ತೈತಿ. ಹೌದು. ಮರ್ಯಾದೆ ಹೋಗುವಂತ ಯಾರಾದ್ರೂ
ಬರಬೇಡಿಲ್ಲ ಏನು ಮಾಡಿಲ್ಲ ಏನು ಮಾಡಿಲ್ಲ. ಸುಮ್ಮನೆ blame ಮಾಡ್ತಾರೆ ಅಲ್ಲ, ನಾವು ಹಾಕೊಂಡು ಉದ್ದೇಶ ಅದೇ ಇತ್ತು ಅವ್ರ್ದು. ಎಲ್ಲಿ ಹಾಕ್ಯಾರಲ್ಲ? ಏ, ಗಪ್ಪಪ್ಪ, ಅವ್ನು ಕೇಳಾಕ ಗಪ್ಪ ನೀ ಯಾಕ? ಏ ನೀವು ಯುವರಾಜ ಸರಿ ಒಂದ್ ಸ್ವಲ್ಪ ಹಾಕ್ಯಾರ ಸ್ವಾಮಿಗಳ? ನಮ್ಮ ಮೀಟಿಂಗ್ ಬಂದ ಜನ ಎಲ್ಲಿ ತೋರ್ಸ್ರಿ. ನಿಮ್ದು ರಸೀದಿ ಇರ್ಬೇಕಿಲ್ಲ ಒಂದ? ಪಂಚಾಯತ್ ಹಾಕಿದ್ರಿ? ಏ ಇಲ್ಲ ಪಂಚಾಯತಿ ಹಾಕಿದ್ರು ಅವ್ರು ಬಂದಿರತ್ತಾರ ಮೀಟಿಂಗ್ ಬಂದಿರಲ್ಲ. ಸರಿ ಹಂಗಾರೆ ನೀವು ಸೋಮವಾರ ಇರ್ತಿರ್ಲ ಅಲ್ಲ ಸೋಮವಾರ ಇರ್ತಿರ್ಲ ನಾವು ಎಲ್ಲ ಮಾಹಿತಿ ಕೊಡ್ತೀವಿ ಅದ್ರಾಗೇನ ಅಣ್ಣ ರಾಜೋಣ ಎಲ್ಲರೂ ಹಾಕಿದೈತಿ ಒಂದು ಗಟ್ರ ಆಗಿಲ್ಲ ತಕೊಂಡಾರ್ರಿ ಅಣ್ಣ ಎಲ್ಲಾ ಅಣ್ಣ ಒಂದ್ ಈಗ ಈ 5 ವರ್ಷ ಹಿಡ್ಕೊಂಡ್ರಿ ₹1 ಎಲ್ಲರೂ ಇದಾಗಿತ್ತಂದ್ರ ನಾವು ನಿಮ್ಗೆ ಫುಲ್ ಬೆಂಬಲ ನಿಂದಿರ್ತೀವಿ. ಎಲ್ಲಿ ಹಾ ಪ್ರಾಮಿಸ್ ಈಗ ಇನ್ನೊಂದು ವಿಡಿಯೋ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ಕೊತೀನಿ. ಅಣ್ಣ ಏನ ಎಲ್ಲಿ ಆಸಂಗಿ ಗ್ರಾಮದಿಂದ ಮೋಸ ಆಗೈತ್ರಿ ಹೇಳ್ರಿ. ಅದು ನಾವು ಕೊಡ್ತೇವೆ ಡಾಕ್ಯುಮೆಂಟ್ ಸಮೇತ ಕೊಡ್ತೇವೆ ಆಯ್ತಾಯ್ತು ಕೊಡಿ. ಅದಾಗೆ ನೀವು ನಮ್ಮ ಎಮ್ಮೆಲ್ಗೆ ಬರ್ಬೇಕು ಮತ್ತೆ ಒಪ್ಪ ನಿಮ್ ಜನ ತಿನ್ನಿರ್ತೀವಿ ನಾವು. ಹಾ ಮತ್ತೆ ಅದು ಬರ್ಬೇಕು ಮಣ್ಣ ಮುಂದೆ ಮರಂಗಿಲ್ಲ. ಒಟ್ಟ ನಾನು ಒಂದ ಮಾತೇನ್ರಿ ರಾಜು ನೀವು ಬರ್ಬೇಕು ನಮ್ಮ ಬೆಂಬಲಕ್ಕೆ ಮೂರ್ ಕೆರೆ ಇಲ್ಲ ನೀವ? ಮೂರ್ ಕೆರೆ ಒಂದು ನಮ್ ಗುರು ಹುಡ್ಕ್ಯಾಡ್ ಕೊಡ್ರಿ. ಅವ್ರ ಅವನು ಯಾವ ಮಾಡ್ಯಾರ ಅಂತ ನಾವು ತಿಳಿದಿಲ್ಲ. ಅಲ್ರಿ 5 ಬಿಲ್ ತಕೊಂಡವ್ರಿ ಆಯ್ತಾಯ್ತು ಅದು ತಗೊಂಡ್ರಿ. ನಾವು ಸಪೋರ್ಟ್ ಮಾಡ್ತೀವಿ. ನೀ ಸೋಮವಾರ ಬಂದ್ ಮಾತಾಡ. ಅವ್ರು ಏ ಮಾತಾಡ ಬಿಡ್ರಿ ಒಂದ್ ಸ್ವಲ್ಪ ರಮೇಶ್ ಅಣ್ಣ ಆಯ್ತು ಸೋಮವಾರ ಮಾತಾಡ. ನಾನ್ ಮಾತ್ ಕೇಳಿದೆ, ನೀ ಸೋಮವಾರ ಮಾತಾಡ. ಏ ರಮೇಶ್ ಅಣ್ಣ ಬಿಡು ಅಣ್ಣ ನೀವು ಫಸ್ಟ್ ಮೇಲೆ ಮಾತಾಡ್ಬೇಡ ಸುಮ್ಮನೆ ಅವ್ರ 3 ಮಂದಿ ಮಾತಾಡ್ಲಿ. ನೀವು ಸುಮ್ಮನೆ ಮಾತಾಡ್ಬೇಡ ಈಗ ಸುಮ್ಮನೆ ನೀ ಮೇಲೆ ಸಮಸ್ಯೆ ನೀ ಎಲ್ಲರಿಗೂ ಮಾಡ್ತಿ ಇಷ್ಟ. ಇಲ್ರಿ ತಡಿ ಒಂದ್ ಸ್ವಲ್ಪ ನಮಸ್ಕಾರ ಕೆಚ್ಚದ ಕನ್ನಡಿಗೆ ಇವತ್ತು ಏನು ಆಸಂಗಿ ಏನು ಪಂಚಾಯತಿಯಲ್ಲಿ ಬಂದಿದ್ದೆ ಒಂದು ಸಮಸ್ಯೆ ಇತ್ತು ಅದಕ್ಕಾಗಿ ಬಂದಿದ್ವಿ ಇಲ್ಲಿ ನಮ್ಮ ಅಧ್ಯಕ್ಷರು ಇವ್ರು ಹೇಳಿದ್ರು ಎಲ್ಲರೂ ಕೂಡ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ದಾರೆ ಅಲ್ಲ ಈಗ ನೋಡಿ ಅಲ್ಲ ರಾಜು ಅವರಾಗಿರ್ಬೋದು ರಾಜು ಸ್ವಲ್ಪ ತಡಿಯೋ ಮರ ನಾ ಲೈವ್ ಏನ್ ಮಾಡ್ತೇನೆ ಗಪ್ಲ ನೋಡು ನಿಮಗೆ ಎಲ್ಲಿ ಸಮಸ್ಯೆ ಇದೆ ಅಷ್ಟು ಸೇರಿ ಅವ್ರು ಹಂಚಿಕೊಡ್ರಿ ಪಂಚಾಯತಿಗೆ. ಒಂದ್ ನಿಮಿಷ ಅದನ್ನ ನಾವು ಪಂಚಾಯತಿ ಒಂದ್ ನಿಮಿಷ ನಾ ಏನ್ ಮಾಡ್ತೀನಿ ಇನ್ನೊಂದ್ರಿ ಒಂದ್ ನಿಮಿಷ ರೀ ನಾನೊಂದು ಮುಗಿಲಿ ವಿಡಿಯೋ ಮಾಡಿ ಚಾಲು ಮಾಡ್ಕೊಳ್ಳಿ. ಚಾಲು ಐತಿ. ಆಮೇಲೆ ಏನ್ ಪರಿಸ್ಥಿತಿ ಐತಿ ಅದ್ರ ಆಸಂಗಿದ್ರಿ ಹಾ ರೀ ಅವ್ರ ಅಧ್ಯಕ್ಷರು ಹೇಳೋದ ನಾವು ಹೇಳ್ತೀವಿ. ಏನ್ ಪರಿಸ್ಥಿತಿ ಇದಾರೆ ಗುಡ್ಡದ ಬ್ರಾಡ್ ಇಲ್ಲ ನಮಗ್ರಿ. ಬಿರಾಡಿ ಅಸಿಕಿ ಅಧ್ಯಕ್ಷರೇ ಒಂದ್ ಸ್ವಲ್ಪ ಒಂದ್ ನಿಮಿಷ ಪಿಡಿಒ ಸರ್ ಒಂದ್ ಅದು ಒಂದ್ ಸ್ವಲ್ಪ ಬರ್ಕೋರಿ ಸಮಸ್ಯೆ ಅಸ್ಕಿ ಊರ್ ಬ್ರಾಡ್ ಇಲ್ರಿ ಒಂದ್ರಿ ಅಸ್ಕಿ ಊರ್ದ ಬ್ರಾಡ್ ಇಲ್ರಿ ಎರಡ್ರಿ ಆಸಂಗಿ ಮೊದಲ ಮಟ್ಟಿ ಮೇಲೆ ನಾವು ಪಂಚಾಯತ್ ನಡೆಸ್ಬೇಕ್ರಿ. ವರ್ಷಕ್ಕೆ ನಮ್ದು ಅನುದಾನ ಎಷ್ಟು ಬರ್ತದಲ್ಲ ಅದ್ರಾಗ 20 ಲಕ್ಷ ರೂಪಾಯಿ ಬರೀ ಇನ್ 20 ಲಕ್ಷ ಉಳಿದೈತಿ 40 ಲಕ್ಷ ಉಳಿದೈತಿ. ಇನ್ 20 ಲಕ್ಷದಾಗ ಎಷ್ಟು ಬರ್ತೈತಿ ಅದ್ ಎಷ್ಟು ಉಳಿದಟ ನಾವೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ಕೋಬೇಕು. ಆಮೇಲೆ ನಾವು ಲೈಟ್ ಬಿಲ್ಲ ಇದ ಎಲ್ಲ ಒಟ್ಟು ಅದ್ರಾಗ ಮಾಡ್ಕೋಬೇಕು. ನಮ್ದು 20 ಲಕ್ಷ ಯಾಕೆ ತುಂಬೇಕು ಮತ್ತೆ ನಾವು ಮನಿದಲ್ಲಪ್ಪ ಮೋಟರ್ ನೀರ್ ಈಗ ಮುಗೀತು ನಿಮ್ದು ಆತಿಲ್ಲ ತಡಿಯಪ್ಪ ನೋಡಿ ಒಂದ್ ಸ್ವಲ್ಪ ತಡಿ. ಇವತ್ತು ನಾವು ಗ್ರಾಮ ಪಂಚಾಯತಿ ಆಸಂಗಿಯಲ್ಲಿ ಬಂದಿದ್ವು. ಪಾಪ ಅವ್ರು ಹೇಳಿದ್ದಾರೆ ಎಲ್ಲರೂ ಕೂಡ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು KAB ಜಾರ್ಜ್ ಫರ್ನಾಂಡಿಸ್ ಅವ್ರೆ ನೀವು ಗದಗಲ್ಲಿ ನೀವು ಮೀಟ್ ಆಗಿದ್ರಿ ಅವತ್ತು ನಾನು ಅರ್ಜಿಯನ್ನ ಕೊಟ್ಟಿದ್ದೆ. ಏನಿದೆಯೋ ಜಾರ್ಜ್ ಫರ್ನಾಂಡಿಸ್ ಅವ್ರೆ ದಯಮಾಡಿ ಜಾರ್ಜ್ ಅವ್ರೆ ನೀವು ಗದಗಲ್ಲಿ ನಾವು ಕೊಟ್ಟಿದ್ದೀವಿ ಅರ್ಜಿಯನ್ನ ನೀವು ಅದ್ರ ಬದಲು ನೋಡ್ತಂತ ಹೇಳಿದ್ರೆ ದಯಮಾಡಿ ಹೇಳ್ತೀನಿ ಎಲ್ಲ ಅಧಿಕಾರಿಗಳು ದಯಮಾಡಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಮ್ಮ ಆಸಂಗಿ ಗ್ರಾಮದಲ್ಲಿರುವಂತ ಸಮಸ್ಯೆನ ಇವ್ರು ಮಾಡ್ತಾ ಇದ್ದಾರೆ. PDO ಅವರು ಮಾಡ್ತಾ ಇದ್ದಾರೆ. ಇಲ್ಲಿರುವಂತ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಇನ್ಮೇಲೆ ಆಸಂಗಿ ಗ್ರಾಮದಲ್ಲಿ ಏನಿದ್ರು ಸಂತೋಷ್ ನಾನು ಬಂದೇ ಬರ್ತೀನಿ, ಸಂತೋಷ್ ಅಪ್ಪನ ಹೋಗ ನಾನು ಬಂದೇ ಬರ್ತೀನಿ. ದಯಮಾಡಿ ಒಂದು ಏನು ಆಸಂಗಿ ಗ್ರಾಮ ಏನಿದೆ ಅಭಿವೃದ್ಧಿ ಆಗಬೇಕು. ಅದ್ರ ಬದಲು ನಾವು ಪರ ತಟ್ಟಿದ್ದೀವಿ, ರಾಜು ಅವರು ಪರ ತಟ್ಟಿದ್ದಾರೆ, ಎಲ್ಲರೂ ಕೂಡ ಇರ್ತೀವಿ. ದಯಮಾಡಿ ಇಲ್ಲಿರುವಂತ ಅಕ್ರಮಗಳ ಬಗ್ಗೆ ನಾವು PDO ಅವ್ರಿಗೆ ನಾವು ಹಾಕಿದೀವಿ. ಅದನ್ನ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತೀವಿ. ಆಮೇಲೆ ಮುಂದಿನ ಮಾತಾಡುವ. ನಮಸ್ಕಾರ.